ಆನೇಕಲ್ ಶಾಮೀಲು ಹೋರಾಟಗಾರ ಸದಾನಂದ ಮತ್ತು ಲೇಔಟ್ ಭೂಗಳ್ಳರಿಂದ ದಲಿತರ ಮೇಲೆ ನಿರಂತರ ದೌರ್ಜನ್ಯ, ದೂರು ನೀಡಿದರೂ ಆರೋಪಿಗಳನ್ನು ಬಂಧಿಸದ ಜಿಗಣಿ ಪೊಲೀಸರು ಎಂದು ಆರೋಪಿಸಿದ ಎಎಸ್ಎಸ್ಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸಂದೇಶ್. ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನ ಆನೇಕಲ್ ಭಾಗದಲ್ಲಿ ಪತ್ರಿಕಾಗೋಷ್ಠಿ ಕರೆಯೋದ ಕಾರಣ ಒಂದಷ್ಟು ಹಣವಂತರಿಂದ ಪ್ರಜಾಪ್ರಭುತ್ವಕ್ಕಾಗ್ತಾ ಇರುವಂತಹ ಧಕ್ಕೆ, ಇದನ್ನ ಖಂಡಿಸಿ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾವ್ಯಾವ ತರ ಪ್ರಜಾಪ್ರಭುತ್ವಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ, ಯಾವ್ಯಾವ ತರ ಕಾನೂನನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ, ಈ ವಿಚಾರಗಳನ್ನೆಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ತಿಳಿಸಿ ಮುಂದಿನ ಹೋರಾಟಗಳನ್ನ ಮಾಡೋದಕ್ಕೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆಯ ಜಿಲ್ಲಾ ಮುಖಂಡರಾಗಿರುವಂತಹ ಕುಮಾರಣ್ಣವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಸಂಘಟನೆ ಮುಖ್ಯಸ್ಥರಾದಂತಹ ನಮ್ಮ ಕೊಪ್ಪಗೇಟ್ ರಮೇಶ್ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಸಂಘಟನೆ ಪದಾಧಿಕಾರಿಗಳಾದಂತಹ ನಮ್ಮ ಚಲ್ಪತಣ್ಣವರು, ಗೋವಿಂದಣ್ಣವರು, ಮತ್ತೆ ದೇವರಾಜು, ಕೃಷ್ಣಣ್ಣ, ಮತ್ತೆ ಶಂಕರಣ್ಣ, ನಾಗೇಶ್ ಆ ವ್ಯಕ್ತಿ ಕಂಪ್ಲೇಂಟ್ ದೂರದಾರ. ಇಷ್ಟು ಜನ ಇವತ್ತಿನ ದಿನ ನಮ್ಮ ಈ ಒಂದು ಪತ್ರಿಕಾ ಮಾಧ್ಯಮಗೋಷ್ಠಿಯಲ್ಲಿ ಕೂತ್ಕೊಂಡಿದ್ದೀವಿ ಸರ್. ಏನ್ ವಿಚಾರ ಅಂದ್ರೆ, ಒಂದು ನಿರ್ಮಾಣ ಶೆಲ್ಟರ್ಸ್ಗೆ ಕೋರ್ಟ್ ಇಂದ ಸಿಕ್ಕಿರುವಂತಹ ಸ್ಟೇಗಳು 100ಕ್ಕೂ ಹೆಚ್ಚು ಸ್ಟೇಗಳು. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸರ್ಕಾರ ಒಂದು ಸಮಿತಿಯಿಂದ ರಚನೆ ಮಾಡ್ತಿದೆ. ಇವರ ಅಕ್ರಮಗಳನ್ನ, ಹಗರಣಗಳನ್ನೆಲ್ಲ ಬಯಲಿಗೆಳಿಬೇಕು. 1000ಕ್ಕೂ ಹೆಚ್ಚು CS ಸೈಟ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಒಳ್ಳೆ ವರದಿ ಶುರು ಮಾಡಿ ಆ ವರದಿನ ಸಲ್ಲಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಈ SIT ತನಿಖೆ ತಂಡ ಯಾವ ತರ ರಚನೆ ಮಾಡ್ತಾರೋ ಅದೇ ತರ ಇವ್ರಿಗೂ ಒಂದು ದೊಡ್ಡ ತಂಡನೇ ಸರ್ಕಾರದಿಂದ ರಚನೆ ಮಾಡಿಬಿಡ್ತಾರೆ. ಆದ್ರೆ ಇಲ್ಲಿರೋಂತ ಸ್ಟೇ ಪಾಟೀಲ್ ಏನ್ ಮಾಡ್ತಾನಂದ್ರೆ, ಆ ಒಂದು ವರದಿ ಕೂಡ ನೀಡಬಾರದು ಅಂತ ಹೇಳ್ಬಿಟ್ಟು ಸ್ಟೇ ತಗೊಂಡ್ಬರ್ತಾರೆ. 100ಕ್ಕೂ ಹೆಚ್ಚು ಸ್ಟೇಗಳು. ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ, ಈಗ ಮೊದಲಿಗೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಕಾಂತರಾಜ್ ಅನ್ನೋರಿಗೆ ತೊಂದರೆ ಆಗಿರುತ್ತೆ. ನಾನು ಮೈನ್ ಈ ಕೇಸಲ್ಲಿ ನಿರ್ಮಾಣ ಶೆಲ್ಟರ್ಸ್ ಹೋರಾಟದಲ್ಲಿ ಇನ್ವಾಲ್ವ್ ಆಗೋದ ಕಾರಣನೇ ಕಾಂತರಾಜ್ ಅವ್ರ ಕೇಸ್. ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇದು 7ನೇ ತಿಂಗಳು 8ನೇ ತಾರೀಕು ಅಂದ್ರೆ ಜುಲೈ 8ನೇ ತಾರೀಕು FIR ಆಗಿ FIR ಆಗಿ 3-4 ದಿನ ಆದ್ರೂ ಆರೋಪಿಗಳನ್ನ ಅರೆಸ್ಟ್ ಮಾಡಲ್ಲ. ನಾವು ಕೇಳಿದ್ವಿ, ದಯವಿಟ್ಟು ಒಬ್ಬರನ್ನ ಆರೋಪಿನಾದ್ರೂ ಅರೆಸ್ಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಯಾವುದೇ ಆರೋಪಿನ ಅರೆಸ್ಟ್ ಮಾಡಿರಲ್ಲ. ಅವ್ರೇನ್ ಮಾಡ್ತಾರೆ, ಹೈಕೋರ್ಟ್ ಅಲ್ಲಿ ಬೇರೆಯವ್ರ ಹೆಸರು ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬಂದ್ಬಿಡ್ತಾರೆ. ವಕೀಲ ಆದಿತ್ಯ ಅನ್ನೋ ವ್ಯಕ್ತಿ ತೋರಿಸ್ಬಿಟ್ಟು ಸ್ಟೇ ತಗೊಂಡ್ಬರ್ತಾರೆ. ಈ FIR ಸಂಬಂಧಪಟ್ಟಂಗೆ ನಿಮ್ ಕೈ ಕೊಟ್ಟಿದ್ದೀನಿ FIR ಕಾಪಿ. ಎರಡನೇ ವಿಚಾರ, ಧನಲಕ್ಷ್ಮಿ ಅವ್ರು ಏನಾರ ಇದು ಮಾಡಿ ನೋಡಿ ಸರ್, 8ನೇ ತಿಂಗಳು ಆಗಸ್ಟ್ 2ನೇ ತಾರೀಕು ಅಲ್ಲೇ ಕೆಲಸ ಮಾಡುವಂತಹ ಧನಲಕ್ಷ್ಮಿ ಅವ್ರಿಗೆ CS ಸೈಟ್ ಮಾರಿ ವಂಚನೆ ಮಾಡಿರೋದ್ರ ಸಂಬಂಧಪಟ್ಟಂಗೆ FIR ಆಗಿದೆ. ಈ FIR ಅಲ್ಲಿ ಯಾವುದೇ ಕೋರ್ಟ್ ಸ್ಟೇ ಸಿಗಲ್ಲ, ಯಾವುದೇ ಬೇಲ್ ಸಿಗಲ್ಲ. ಅದು ನಿಮ್ಗೆ ಬೇಕು ಕೊಟ್ಟಿದ್ದೀನಿ. ಯಾವುದೇ ಬೇಲ್ ಸಿಗಲ್ಲ. 25 ದಿನ ಆರೋಪಿಗಳೆಲ್ಲ ಅಬ್ಸ್ಟ್ಯಾಂಡ್ ಆಗ್ಬಿಟ್ಟಿರ್ತಾರೆ. 25 ದಿನ ಎಲ್ಲ ಆರೋಪಿಗಳು ಅಬ್ಸ್ಟ್ಯಾಂಡು. ನಾನು ಹೇಳಿದ್ದೆ, ಇದೇ ಮಾಧ್ಯಮ ಮಿತ್ರರ ಮುಖಾಂತರ ಕುತ್ಕೊಂಡು ಇಲ್ಲೇ ಕುತ್ಕೊಂಡು ಹೇಳಿದ್ದೆ, ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ ಅಂತ. ಅದು ನಮ್ಮ ಧನಲಕ್ಷ್ಮಣ್ಣನವ್ರ ಕೇಸಲ್ಲಿ 25 ದಿನ ಎಲ್ಲ ಆರೋಪಿಗಳು ಬೇರೆ ಕಡೆ ಓಡೋಗಿರ್ತಾರೆ. ಇನ್ವಾಲ್ವ್ ಲಕ್ಷ್ಮೀನಾರಾಯಣ್ ಸಮೇತ 25 ದಿನ ಇವ್ರು ಸಿಗಲ್ಲ. ಹಿಡಿಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿದ್ರೆ ಪೊಲೀಸ್ ಅವ್ರಿಗೇನು ದೊಡ್ಡ ವಿಚಾರ ಅಲ್ಲ. ಬಟ್ ಏನೋ ಈಗ ನಾವು ಆರೋಪ ಮಾಡೋದು, ಏನೋ ದುಡ್ಡು ಕಾಸು ತಗೊಂಡು ಏನೋ ಮಾಡ್ಬಿಟ್ಟಿದ್ದಾರೆ, ಬೇರೆ ತರ ಮಾಡ್ಬಿಟ್ಟಿದ್ದಾರೆ, ಈ ತರ ಆರೋಪಗಳು ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ.
ಆದ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ವಲ್ಲ, ಮನ್ಸಿಗೆ ನೋವಾಗುತ್ತೆ. ಇಲ್ಲಿ ತನಕ FIR ಆಗದಿರೋಂಥ ವ್ಯಕ್ತಿಗಳ ಮೇಲೆ FIR ಆಗೈತೆ. ಸದ್ಯ ಬೆಳಕು ಬರ್ತಿದ್ದೆ, ಆಚೆ ಬರ್ತಿದ್ದು ನೋಡಿ, 2 FIRಗಳಾಗಿರೋ CS ಐಟಗಳಿಗೆ ಸಂಬಂಧಪಟ್ಟಂಗೆ. FIR ಮಾಡೋಕ್ಕಾಗಲ್ಲ ಅಂದ್ರಲ್ಲ, ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ವಪ್ಪ, ಒಂದು ಕಾಂತರಾಜಿಂದ, ಇನ್ನೊಂದು ಧನಲಕ್ಷ್ಮಿ ಬಂದು. ಇದಕ್ಕೆ ಸಂಬಂಧಪಟ್ಟಂಗೆ 25 ದಿನ ಆರೋಪಿಗಳು ಅಬ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರು, ಸ್ಟೇ ಸಿಗ್ದಿರ ಇದ್ರು, ಬೇಲ್ ಸಿಗ್ದಿರ ಇದ್ರು, ಪೊಲೀಸ್ನವ್ರು ಅರೆಸ್ಟ್ ಮಾಡಲ್ಲ. ಇದಾದ್ಮೇಲೆ ಏನಾಗ್ತಿದ್ವಿ, ಮತ್ತೆ 9ನೇ ತಿಂಗಳು 2ನೇ ತಾರೀಕು ಗಣೇಶ ಉತ್ಸವಗಳು ಮಾಡ್ತಾ ಇರ್ತಾರೆ. 1ನೇ ತಾರೀಕು ಅಲ್ಲಿ ಎಲ್ಲ ಕುಡ್ಕೊಂಡು ಹೋಗೋಣ, ಕುಡಿದ್ಬಿಟ್ಟು ಡ್ಯಾನ್ಸ್ಗಳು ಆಡ್ತಾ ಇರೋದು ಅವರು. ಎಲ್ಲೇ ಗಣೇಶ ಉತ್ಸವಗಳಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಆಡ್ತಾ ಇರುವಾಗ ಎಷ್ಟೆಷ್ಟು ರಾಧಾಂತಗಳು ಮಾಡಿದ್ದಾರೆ ಗೊತ್ತಾ ಅವರು. ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ, ಈ ಬಣ್ಣಗಳು ಹಾಕುವಂತ ಕೆಲಸ, ಬೇರೆ ತರ ಮಾಡುವಂತ ಕೆಲಸ, ತಮಟೆಗಳು ಹಾಕೊಂಡು ಡ್ಯಾನ್ಸ್ಗಳು ಆಡ್ಕೊಂಡು ನಮ್ಮ ಹುಡುಗರು ನೋಡಿದಂತ ಕೆಲಸ. ಗೊತ್ತಾ, ನಮ್ಮ ನಾಗೇಶ್ ಅನ್ನೋ ಹುಡುಗ ಅಲ್ಲೇ ಇರ್ತಾನೆ, ಆ ಹುಡುಗನ ಹಿಗ್ಗಾಮಗ್ಗ ಹೊಡಿತಾರೆ ಆ ಲೇಔಟಲ್ಲಿ. ಕೆಟ್ಟ ಮಾತುಗಳೆಲ್ಲ ಬೈತಾರೆ, ಆ ನಾಯಿಗಳನ್ನ ಒಳಗೆ ಸೇರಿಸಬಾರ್ದು, ಹಂಗೆ ಹಿಂಗೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂಗೆ 2ನೇ ತಾರೀಕು FIR ಆಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಸ್ಟೇ ಆಗಿರ್ತಾರೆ. ನಾನು ಈ ವ್ಯಕ್ತಿನ ಕರ್ಕೊಂಡು ಹೋಗಿ ಸ್ಟೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕಾನೂನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರ ಇದು ಹೈಕೋರ್ಟ್ ಇಂದ ಸ್ಟೇ ಸಿಗಲ್ಲ, ವೇಕೆಂಟ್ ಆಗಿ. ಈಗಲೂ ಆರೋಪಿಗಳು ಆಚೆ ಓಡಾಡ್ಕೊಂಡಿದ್ದಾರೆ, ಇನ್ನ ಆರೋಪಿಗೆ ಬೇಲ್ ಸಿಗ್ಲಿಲ್ಲ. ಈಗ ಆ ವ್ಯಕ್ತಿ ಗೇಟ್ ಬಿದ್ದೈತಲ್ಲ, ಅಲ್ಲಿಗೆ ಸರ್ಕಾರದಿಂದ SC ST ಕಾಯ್ದೆಗಳಿಗೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಂದ SC ST ಕಾಯ್ದೆಗಳಿಗೆ ಆಗ್ತಾ ಇರುವಂತ ಮೋಸ ಎಂತ ಮೋಸ, ಅನ್ಯಾಯ ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಂದಿನ ದಿನಗಳಲ್ಲಿ ಇಷ್ಟು ದಿನ ನಾವು ನೋಡೋಣ. ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ 2 ತಿಂಗಳಾಯ್ತು. ಇಷ್ಟು ದಿನ ನಾವು ನಿರಂತರವಾಗಿ ನೇರವಾಗಿ ಇವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಇಷ್ಟು ಪ್ರಕರಣಗಳಾದ್ರೂ ಈ ಆರೋಪಿಗಳನ್ನ, ಈ ಭೂಗಳನ್ನ ನಾನು ಹೋರಾಟ ಮಾಡ್ತೀನಿ ಅಂತ ಬಂದು ಆಪೋಸಿಟ್ ಆಗಿರುವಂತ ಶಾಮೀಲಾಗಿರುವಂತ ನಮ್ಮಕಾರ ಭೂಗಳ ಸದಾನಂದ ಅಲ್ಲ, ಸದಾನಂದ ಗಣೇಶ ಉತ್ಸವ ಮಾಡ್ತಾ ಇದ್ರೆ ಎಲ್ಲ ನೋಡಿದ್ರೆ ನಿಕ್ಕರ್ಗಳು ಹಾಕೊಂಡು ಡ್ಯಾನ್ಸ್ ಆಡ್ತಾರ, ಎಲ್ಲಾನು ನೋಡಿದ್ದೀರೇನಪ್ಪ? ಅಲ್ಲ, ಒಂದು ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಂತ ಅಲ್ಲಿ ಲೇಔಟ್ ಅಲ್ಲಿ ಫಸ್ಟ್ ಅವನೇ ಈ ವಿಚಾರದಲ್ಲಿ ಇದು CS ಐಟು, ಇದು ಲೇಔಟು, ಇವರೆಲ್ಲ ಕಳ್ಳರು, ಇವರೆಲ್ಲ ದರೋಡೆಕೋರರು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿರೋದು ಅವನೇ. ಇವಾಗ ನಿರ್ಮಾಣ ಶೆಲ್ಟರ್ಸ್ ಲೇಔಟ್ಗೆ ಒಂದು ಮ್ಯಾನೇಜರ್. ಇವಾಗ ಅಲ್ಲ, ದೊಡ್ಡ ಹೋರಾಟಗಾರಲ್ಲ ಸದಾನಂದ, ಅಷ್ಟು ದೊಡ್ಡ ಹೋರಾಟಗಾರ, ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು. ಗಣೇಶ ಉತ್ಸವ ಮಾಡ್ಕೊಂಡು ನಿಕ್ಕರ್ಗಳಾಗಿದೆ ಡ್ಯಾನ್ಸ್ ಆಡೋದ, ಡ್ಯಾನ್ಸ್ ಆಡ್ಕೊಂಡು ಮನ್ಸಿಗೆ ಬಂದವ್ರನ್ನೆಲ್ಲ ಬೈಯೋದು, ಮನ್ಸಿಗೆ ಬಂದವ್ರಿಗೆ ಆ ತರ ಬೇಕಾದ್ರೆ ಆ ತರ ನಡ್ಕೊಳ್ಳೋದು. ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಏನಾಗೈತೆ, ಅವ್ರಿಗೂ ನೋಡಿದವ್ರೆ FIR ಆಗೈತೆ. ಇನ್ನೊಂದು ಹೆಣ್ಮಗಳ ಪ್ಯಾಂಟ್ ಪಿಕ್ಚರ್, ನಿಕ್ಕರ್ ಪಿಚ್ ಮರ್ಮಾಂಗಳೆಲ್ಲ ತೋರಿಸ್ತಾರೆ. ನಿಕ್ಕರ್ ಬಿಚ್ಚಿ ಮರ್ಮಾಂಗಳೆಲ್ಲ ತೋರಿಸಿ, ಅಪ್ಪ ನಾನು ನಂಗೆ ನೀನ್ ಬೇಕು ಹಂಗೆ ಹಿಂಗೆ ಅಂತೆಲ್ಲ ಕೇಳೋರು. ಇದಕ್ಕೆ ಸಂಬಂಧಪಟ್ಟಂಗೂ ಅವ್ರಿಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾವ್ರು. ಯಾಕಿಂತ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ? ಏನ್ ಇವ್ರಿಗೆ ಅವ್ರಿಗೆ ಬಂದಿರೋ ಅಂತ ನಂಟೇನು ಅಲ್ವಾ? ಇವ್ರಿಗೆ ಅವ್ರಿಗೆ ಇರೋಂತ ರಿಲೇಶನ್ಶಿಪ್ ಏನು ಅಧಿಕಾರಿಗಳಿಗೆ ಮತ್ತೆ ಈ ಸದಾನಂದ ಮತ್ತೆ ಈ ಯಾರು ಭೂಗಳ್ರನ, ಅವ್ರು ಭೂಗಳ್ರು ಅಂತ ಹೇಳ್ಬಿಟ್ಟು ಓವರ್ ಆಲ್ ಕರ್ನಾಟಕಕ್ಕೆ ಗೊತ್ತಾನೆ. ಇವಾಗ ಅವ್ರು ಭೂಗಳ್ರು ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಸಮಿತಿನ ರಚನೆ ಮಾಡಿಬಿಟ್ಟಿರ್ತಾರೆ ಸರ್ಕಾರದಿಂದ. ಆಯುಕ್ತರ ಒಂದು ಅಧೀನಾಲಯದಲ್ಲಿ ಸಮಿತಿನ ರಚನೆ ಮಾಡಿರ್ತಾರೆ. ಇಂಥ ಭೂಗಳ್ರಿಗೆ ಸಪೋರ್ಟ್ ಮಾಡೋಂಥದ್ದು ಏನೈತೆ ಪೊಲೀಸ್ ಅಧಿಕಾರಿಗಳಿಗೆ? ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಆಫೀಸರ್ ನಾನು ಹೇಳ್ಬಿಟ್ಟು ಒಂದು ಆಫೀಸರ್ ಇದು ಮಾಡೋದು ಬೇಡ. ನನಗೇನಂದ್ರೆ ಈ ವಿಚಾರದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆ 3 ಜನಕ್ಕೂ ಅನ್ಯಾಯ ಮಾಡಿರೋದು ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಮುಗಿದ ತಕ್ಷಣ ಗೃಹ ಮಂತ್ರಿಗಳ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಹಾಕುವಂತ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಮೊದಲನೇದಾಗಿ ಆನೇಕಲ್ ಮಾಧ್ಯಮ ಮಿತ್ರರ ವಿಚಾರ ಮುಗಿಸಿ, ಅದಾದ್ಮೇಲೆ ಬೆಂಗಳೂರು ನಮ್ಮ ಕಬ್ಬನ್ ಪಾರ್ಕ್ ಅಲ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಕರೆದು ಅಲ್ಲೊಂದು ಪ್ರೆಸ್ ಮೀಟ್ ಮಾಡಿ ಈ ಒಂದು ಹೋರಾಟನ ದೊಡ್ಡದಾಗಿ ಮಾಡಬೇಕು ಅಂತ.
ಯಾಕಂದ್ರೆ ಅನ್ಯಾಯ ಆಗೈತಲ್ಲ. ಈಗ 3 ಕುಟುಂಬಕ್ಕೆ ಅನ್ಯಾಯ ಆಗೈತೆ. ನಾನು FIR ಸಮೇತ ತೋರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಪೊಲೀಸರಿಂದಾನೇ ಅನ್ಯಾಯ ಆಗಿರೋದು. 25 ದಿನ ಒಂದು ಆರೋಪಿನ ಅರೆಸ್ಟ್ ಆಗಿರುವಂತ ಆರೋಪಿನ 25 ದಿನ ಬಿಟ್ಟಿದ್ದಾರೆ ಅಂದ್ರೆ ಏನಂತ ಅದಕ್ಕೆ? ಇವ್ನು ಡ್ಯಾನ್ಸ್ ಆಡ್ಕೊಂಡು ನಿಕ್ಕರ್ ಬಿಟ್ಕೊಂಡು ಹೆಣ್ಮಕ್ಳಿಗೆಲ್ಲ ತೋರಿಸ್ಕೊಂಡು ಅವಮಾನಗಳು ಮಾಡಿ ಹೆಣ್ಮಕ್ಳಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡೋಂಥ ವ್ಯಕ್ತಿನ ಇಲ್ಲಿ ತನಕ ಬಿಟ್ಟಿದ್ದಾರೆ ಅಂದ್ರೆ ಏನಂತ? ಉತ್ಸವಗಳು ಮಾಡ್ತಾ ಇರೋಂಥ ಟೈಮಲ್ಲೇ ಅಲ್ಲಿಗೆ ಅವ್ರನ್ನ ಕರ್ಸ್ಬಿಟ್ಟು ಪಾಪ ಕೂಲಿ ಮಾಡೋ ಹುಡುಗರು ಹೊಡಿತಾರಂದ್ರೆ ಏನ್ ಇದಕ್ಕರ್ಥ? ಯಾಕೆ ಇವನ್ ಮೇಲೆ ಇನ್ನ ರೋಡಿ ಶೀಟ್ ಮಾಡಿಲ್ಲ? ಯಾಕೆ ಇವನ್ ಮೇಲೆ ಈಗ ಎಲ್ಲ ಮೀಡಿಯಾಗಳಲ್ಲಿ ನಮ್ಮ ಬ್ಲೂಮ್ ಟಿವಿಯಲ್ಲಿ ನಾನು ವಿಡಿಯೋ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು, ಸರ್ ಇದು ದೊಡ್ಡ ಫ್ರಾಡ್ ಲೇಔಟ್ ಸರ್, ನೋಡಿ ಸರ್ ಅಂಗಡಿ ಎಲ್ಲ ಈ ಹೋಟ್ಲೆಲ್ಲ ಎಲ್ಲ ಇದೆ ಸರ್, ಎಲ್ಲ CS ಐತೆ ಸರ್, ಎಲ್ಲ ಫ್ರಾಡೇ ಸರ್, ಅದು ಸರ್ ಇದು ಸರ್ ಅಂತ ಹೇಳಿದಂತ ವ್ಯಕ್ತಿ ಅವರನ್ನ ಕೋಟ್ಯಾಂತರ ರೂಪಾಯಿ ದುಡ್ಡು ಚಾಮರಾಜನಗರ ವಲಯಗಳಲ್ಲಿ ಬೇಕಾದಷ್ಟು ಆಸ್ತಿಗಳು ಮಾಡಿ ಅವ್ರ ಜೊತೆ ಶಾಮೀಲಾಗಿರೋಂಥವ್ರ ಮೇಲೆ ಯಾಕೆ ನೋಟಿಸ್ ಮಾಡಿಲ್ಲ? ನಾವು ಶಾಮೀಲಾಗಿರೋಂಥ ಒಂದೇ ಒಂದು ಉದಾಹರಣೆ ಇದ್ರೆ ತೋರ್ಸ್ರಪ್ಪ. ಎಲ್ಲಾನು ಒಂದೇ ಒಂದು ಉದಾಹರಣೆ, ಸಂದೇಶಿತ ಕೇಸಲ್ಲಿ ಶಾಮೀಲಾಗೋನೆ. ಹೆಬ್ಗೋಡಿ ಕೇಸ್ ನೀವೇ ಬಂದಿದ್ರಣ ಎಲ್ಲ. ಅವತ್ತು ನಮ್ಮ ಮೇಲೆ ಎಷ್ಟು ಪ್ರೆಷರ್ ಬಂತು ಗೊತ್ತಾ? ಬಿಟ್ವಾ ನಾವು ಕ್ಯಾನ್ಸಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸೋದು. ಇವಾಗ ಅದನ್ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡಿಸೋದು. ಹೆಬ್ಗೋಡಿ ಅಲ್ಲಿ ಮೊನ್ನೆ ನೀವೆಲ್ಲ ಬಂದಿದ್ರಲ್ಲಣ್ಣ, ಸಾರಿ ಒಂದು ಪಾಯಿಂಟ್ ಹಾಕೊಳ್ಳಿ. ಹೆಬ್ಗೋಡಿ ಕೇಸ್ ಏನಾಗೈತೆ, ಆ ಅಮ್ಮ ಕೇಸ್ ಅಂದ್ರೆ ಏನಂತ ಗೊತ್ತಾಗಿಲ್ಲ. ಹೆಬ್ಗೋಡಿ ಕೇಸ್ ಅಂದ್ರೆ ಯಾವ್ದು ರೀತಿ ಅಂತ ಗೊತ್ತಿಲ್ಲ. ಕೇಸ್ ಬಾರ್ ಲೈಸೆನ್ಸ್ ಕೇಸ್ ಏನಾಗೈತಂದ್ರೆ ಅಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಬಾರ್ ಲೈಸೆನ್ಸ್ ಕೊಟ್ಬಿಡ್ತಾರೆ ಇಲ್ಲಿಗಲ್ ಆಗಿ. ಮತ್ತೆ ನಾವೆಲ್ಲ ಹೋಗಿ ಏನ್ ಮಾಡ್ತೀವಿ, ಜಗಳ ಮಾಡಿ ಯಾರು ಒಪ್ಪಿಗೆ ಕೊಟ್ಟಿಲ್ಲ, ಯಾರು ಅಂಗಡಿ ಇಲ್ಲವ್ರು ಯಾರು ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅದನ್ನ ಹೋಲ್ಡ್ ಮಾಡಿ ಸ್ಟಾಪ್ ಮಾಡ್ತೀವಿ. ಅದನ್ನ ರದ್ದು ಮಾಡ್ತಾರೆ ಬಾರ್ ಲೈಸೆನ್ಸ್ ನ. ಮತ್ತೆ ಈ ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದ್ದಾರೆ, ಅವ್ರ ಕಡೆ ಶಾಮೀಲಾಗಿ ಆ ಬಾರ್ ಅವ್ರ ಕಡೆ ಅಕ್ಕಪಕ್ಕದ ಅಂಗಡಿಗಳವ್ರ ಹತ್ರ ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂತಾರೆ. ನೀವು ನಾನು ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ, ಈ ಸೊತ್ತು ಈ ಖಾತೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಖಾಲಿ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಂಡು ಇವರೆಲ್ಲ ಬಾರ್ ಓಪನ್ ಮಾಡೋದಕ್ಕೆ ಸಮ್ಮತಿ ಒಪ್ಪಿಗೆ ಕೊಟ್ಟವ್ರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಇನ್ನೊಂದ್ಸರಿ ಪರ್ಮಿಷನ್ ಕೊಡೋದು ಕೊಟ್ಬಿಡ್ತಾರೆ. ಇದು ದೊಡ್ಡ ಇಶ್ಯೂ ಈಗ ಹೆಬ್ಗೋಡಿಯಲ್ಲಿ. ಆ ಹೆಲ್ತ್ ಇನ್ಸ್ಪೆಕ್ಟರ್ನ ಅರೆಸ್ಟ್ ಮಾಡಬೇಕು ಅಂತ ಈ ತರ ಎಲ್ಲ ನಡೀತಿತ್ತು. ಈಗ ನಾನು ಹೇಳೋದನ್ನ ನಿಕ್ಕರ್ ಹಾಕೊಂಡು ಹೆಣ್ಮಕ್ಳಿಗೆ ಅವಮಾನ ಮಾಡೋಂಥ ವ್ಯಕ್ತಿ. ಈಗ ಮೊನ್ನೆ ಯಾರೋ ಒಬ್ರು ಫೇಸ್ಬುಕ್ ಅಲ್ಲೆಲ್ಲ ಕಮೆಂಟ್ ಹಾಕಿದ್ರು, ಸದಾನಂದ ಶ್ರೀರಾಮಚಂದ್ರನ್ ಅಂತ ಅವನು. ಸದಾನಂದ ಲಾಸ್ಟ್ಲಿಲ್ಲ ಬೇಕಾದಷ್ಟು ಐತಿ, ನಾನು ಪರ್ಸನಲ್ ವಿಚಾರಗಳಲ್ಲಿ ಆಟಾಡೋದು. ಈಗ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿ ಆ ಹೆಣ್ಣು ಮಗಳಿಗೆ ಪಬ್ಲಿಕ್ ಅಲ್ಲಿ ನಿಕ್ಕರ್ ಬಿಚ್ಚಿ ತೋರಿಸ್ತಾನಂದ್ರೆ ಶ್ರೀರಾಮಚಂದ್ರನು. ಈ ವ್ಯಕ್ತಿನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ವಿಚಾರದಲ್ಲಿ ನಿರಂತರವಾಗಿ ಹೈಕೋರ್ಟ್ ಅಲ್ಲಿ ಸ್ಟೇ ಆಗೋದನ್ನು ಕೂಡ ವೇಕೆಂಟ್ ಮಾಡಿಸಿದೀವಿ, ಎಲ್ಲ ಮಾಡಿಸಿದೀವಿ. ಆದ್ರೆ ಇಲ್ಲಿ ತನಕ ಆರೋಪಿ ಅರೆಸ್ಟ್ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿಗೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮುತ್ತಿಗೆ ಆಗ್ತಾ ಇದೀವಿ ಸರ್. ಈ ವಿಚಾರನ ನಮ್ಮ ಮಾಧ್ಯಮ ಮಿತ್ರರು ತಿಳಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿ ಕರೆದೆ. ಎಲ್ಲರೂ ಬಂದು ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದಕ್ಕೆ, ನಮ್ಮ ಒಂದು ಸುದ್ದಿಯನ್ನ ಎಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ತಲುಪಿಸ್ತಾ ಇದ್ದೀರಾ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಈಗ SC ಸೆಲ್ ಇದೆಯಾ, DRL ಯಾವುದು ಅಂದ್ರೆ ಈಗ ಅಟ್ರಾಸಿಟಿ ಪ್ರಕರಣ ಈಗ ಅಲ್ಲಿ ಸ್ಥಳೀಯ ಪೊಲೀಸ್ ಪ್ರಕರಣ ದಾಖಲಾಗಿದೆ. ಅದಾದ್ಮೇಲೆ DCR ಗೆ ಇದಕ್ಕೂ ಸೆಲ್ಗೆ ಹೋಗುತ್ತೆ, ಅವರು ವಿಚಾರಣೆಯನ್ನ ಮಾಡಿ ಅಟ್ರಾಸಿಟಿದು ಸಮಾಜ ಇರ್ತಾರೆ. ಈಗ ಅಲ್ಲಿದೆಯಾ ಕೇಸು? ಅಟ್ರಾಸಿಟಿ ಪ್ರಕರಣ ದಾಖಲಾಗಿರುವಂತ 24 ಗಂಟೆಯಲ್ಲಿ ಯಾವನೇ ಆರೋಪಿ ಆಗಲಿ ಅರೆಸ್ಟ್ ಮಾಡಬಹುದು. ದಿಸ್ ಈಸ್ ಲೀಗಲ್ ಪ್ರೊಸೀಡರ್ಸ್. ಅದಾದ್ಮೇಲೆ ಫಸ್ಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಆಗ್ತೈತೆ. FIR ಆದ್ಮೇಲೆ DYSP ಬಂದು ತನಿಖೆ ನಡೆಸ್ತಾರೆ. ತನಿಖೆ ನಡೆಸಿದಾದ್ಮೇಲೆ ಪೂರ್ತಿ ಫೈಲ್ ಎತ್ತಿ ನಮ್ಮ SC/ST ಸೆಲ್ಗೆ, ಶಾಂತಿನಗರ SC/ST ಸೆಲ್ ಕಳಿಸ್ತಾರೆ. ಇವೆಲ್ಲ ಪ್ರೊಸೆಸ್ ಎಲ್ಲ ಮಾಡ್ಕೊಂತಾವ್. ನಾನು ಹೇಳ್ತಾರೆ ಈ ಪ್ರೊಸೆಸ್ ಎಲ್ಲ ಅದ್ರ ಪಾಡ್ಗೆ ಅದು ನಡೀತಾ ಇದೆ, ಅದರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆರೋಪಿಗಳನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅರೆಸ್ಟ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ತಗೊಬೇಕಲ್ಲ DSP ಸಾಹೇಬ್ರು ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ SC/ST ಸೆಲ್ ಅವರು ತಗೊಬೇಕಾಗಿತ್ತಲ್ಲ, ಯಾಕೆ ತಗೊಂಡಿಲ್ಲ? ಇಲ್ಲಿ ಯಾರು ಲೋಪ ಕಾಣಿಸ್ತದೆ? ಯಾರು ಲೋಪ, DYSP ಅಥವಾ SC/ST ಸೆಲ್? ಅಣ್ಣ ಈಗ 3 ಕೇಸಲ್ಲಿ ಇನ್ವಾಲ್ವ್ ಆಗ್ತಾರೆ ಅಣ್ಣ. ಈಗ ನಾವು ಈ ಕಾಂತರಾಜ್ ಕೇಸಲ್ಲಿ ನೇರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಆರೋಪ ಮಾಡಿದ್ವಿ.
ಆದರೆ ಈ ಕೇಸಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ DYSP ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು SC/ST ಸೆಲ್ ಅವರು ಎಲ್ಲರೂ ಇದ್ದಾರೆ. ಯಾರು ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು. ಯಾರ ಮೇಲೆ ಹೇಳೋಣ, ಯಾರ ಮೇಲೆ ಹೇಳೋಣ? ಅದಕ್ಕೆ ಯಾಕೆ ಸುಮ್ಮನೆ ಗೃಹ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಆಫೀಸ್ಗೆ ನಾವು ಮುತ್ತಿಗೆ ಹಾಕಿದ್ರೆ ಮುಗೀತಲ್ಲ, ಹೋರಾಟ ಮಾಡೋಣ. ಅಲ್ಲಿ ಹೋಮ್ ಮಿನಿಸ್ಟರ್ ನಮ್ಗೆ ಆನ್ಸರ್ ಕೊಡಲಿ, ಹೋಮ್ ಮಿನಿಸ್ಟರ್ ಆನ್ಸರ್ ಕೊಡಲಿ. 3 FIRಗೆ ಏನಪ್ಪ ಜವಾಬ್ದಾರಿ ಉಂಟು? 25 ದಿನ ಆರೋಪಿಗಳು ಆಚೆ ಇದ್ದಾಗ ಯಾಕೆ ಅರೆಸ್ಟ್ ಮಾಡಿಲ್ಲ? ವೈ? ನಮ್ಮ ಮೇಲೆ ಕೇಸ್ ಆಗಿದೆ ಹೆಂಗಂದ್ರೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ FIR ಮಾಡಿದ್ದು ನಮ್ಮನ್ನ. ಅರೆಸ್ಟ್ ಮಾಡಿ ಕರ್ಕೊಂಡೋಗಿ FIR ಮಾಡಿದ್ದು ನಮ್ಮನ್ನ. 4 ಗಂಟೆಲಿ ಅರೆಸ್ಟ್ ಮಾಡಿ 8:30ಗೆ FIR ಮಾಡಿದ್ದು. ಏನಣ್ಣ, ಈಗ ನಾನೊಂದು ಹೋರಾಟಗಾರ ಬಿಡಿ, ನಾನು ಮೀಡಿಯೇಟರ್ ಅಲ್ಲ, ಆಮೇಲೆ ಶಾಮೀಲ್ ಆಗೋನಲ್ಲ. ಕರೆಕ್ಟ್ ಆಗಿರೋಂಥ ಹೋರಾಟಗಾರನ ಮೇಲೆ FIRಗಳಾಗ್ತೈತೆ, ಕೇಸ್ಗಳಾಗ್ತೈತೆ, ಕಂಪ್ಲೇಂಟ್ಗಳಾಗ್ತೈತೆ, ಅವೆಲ್ಲ ಮಾಮೂಲು. ಅಂದ್ರೆ ನಿಜವಾದ ಹೋರಾಟಗಾರ ಆಗಿರೋದಕ್ಕೆ ಕೇಸುಗಳಾಗೈತಿ. ನಕಲಿ ಹೋರಾಟಗಾರ ಆಗಿದ್ರೆ ಇವಾಗ ಸದಾನಂದ ಮೇಲೆ ಯಾರೋ ನೈತನಪ್ಪ ಇದೆ, ಪುಷ್ಟಪ್ಪ ಯಾರು ಬೇರೆ ಯಾರು ಅಲ್ಲ, ಯಾರ ಅವ್ರಿಗೆ ಯಾರು ಇದು ಮಾಡಿ ತೊಂದರೆ ಕೊಡ್ಲು ಅಂತ ಮದುವೆ ಆಗಲ್ಲ. ಅದೇನು ಕೇಸ್ ಏನಾಗಿತ್ತಲ್ಲ. ರೈಟ್. ಇದನ್ನ ವಿಚಾರ ಸರ್, ಹೆಬ್ಬಗೋಡಿ ಬಾರ್ಗೆ ಸಂಬಂಧಪಟ್ಟಾಗ ಬರೀ ನಗರಸಭೆಯಲ್ಲಿ ಮಾತ್ರ ನೀವು ಲೈಸೆನ್ಸ್ ರದ್ದು ಮಾಡಿದ್ರೆ, ಅಬಕಾರಿ ಇಲಾಖೆಯಿಂದ ಲೈಸೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾ ಸರ್ ನಿಮಗೆ? ಅಬಕಾರಿದಾದ್ರೂ ಮಾನ್ಯ ಅಬಕಾರಿ ಸಚಿವರ ಹತ್ರನೇ ಕೂತ್ಕೊಂಡು ಮಾತಾಡಿ ಆ ಲೈಸೆನ್ಸ್ ರದ್ದು ಮಾಡಿ, ಯಾರು ಲೈಸೆನ್ಸ್ ಅಪ್ಲೈ ಮಾಡಿದಾರೋ ಇವ್ರ ಮೇಲೆ ಕೇಸ್ ಮಾಡ್ತಾರೆ. ಗೊತ್ತಾ ವಿಚಾರ. ಬಟ್ DC ಅವ್ರಿಗೆ ಅರ್ಜಿ ಕೊಟ್ಬಿಟ್ಟಿದ್ದೀವಿ ಈಗಾಗಲೇ, ಅಬಕಾರಿ DCಗೆ ವಜಾ ಮಾಡಿದೆ ಅಂತ. ಬಟ್ ನಾವು ಇವಾಗ ಇಲ್ಲಿ ಬೇಕಾಗಿರೋಂಥ ವಿಚಾರ ಸದಾನಂದ ಅರೆಸ್ಟ್ ಅಂತ ಹೇಳಿದ್ದೀವಿ. ತೇಜವಂತಿ ಆಯ್ತು, ತೇಜವಂತಿ ಹಿನ್ನೆಲೆ ನಮ್ಗೆ ಬೇಡಪ್ಪ. ಸೌಮ್ಯ ಹಿನ್ನೆಲೆ ತಿಳ್ಕೊಂಡಿದ್ರು ಯಾರನ್ನ? ಅಲ್ಲಿ ಮ್ಯಾನೇಜರ್ ಗೊತ್ತಾ ಯಾರಂತ? ನಿರ್ಮಾಣ ಶೆಲ್ಟರ್ಸ್ ಮ್ಯಾನೇಜರು. ಇದರಲ್ಲಿ A2ನಾ A3 ಕೊಡಪ್ಪ FIR. ಸೌಮ್ಯ ಇರೋ FIR ಕೊಡಿ. ಸಾನಿಯಾ A3 ಯಾರೊಬ್ಬ ಗೊತ್ತಾ ನಿಮಗೆ? ಸಾನಿಯಾ ಅಂತ. ಇವಳು ಫ್ರೆಂಡು ಭಾಗ್ಯ ಅಂತ ಹೇಳ್ಬಿಟ್ಟಿರ್ತಾಳೆ. ಇವಳು ಫ್ರೆಂಡು ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಗೊತ್ತಾ? ಕೊಲೆ ಪ್ರಯತ್ನನೇ ಪಟ್ಟಿದ್ರು. ಒಂದು. ಎರಡನೇ ವಿಚಾರ ಏನಂದ್ರೆ, ಇದಕ್ಕೆ ಮೊದಲು ಇವರು ಕಾರ್ಯ ಏನಂದ್ರೆ ಬಾರಲ್ ಡ್ಯಾನ್ಸ್ ಆಗೋದು. ಅವತ್ತು ನಾನು ಗಮನಿಸ್ತಾ ಇದ್ದೆ, ನಮ್ಮ ಬ್ಲೂಮ್ TV ಅವರು ಅಣ್ಣ ಎಲ್ಲಣ್ಣ ಹಾಕಿದ್ರು ಬಾರಲ್ಲಿ ಪಬ್ಬಲ್ ಡ್ಯಾನ್ಸರ್. ಎಲ್ಲಣ್ಣ ಎಲ್ಲಿ ಡ್ಯಾನ್ಸ್? ಪಬ್ಬಲ್ ತಾನೆ. ಪಬ್ಬಲ್ ಡ್ಯಾನ್ಸರ್ ಅಂತ ಡ್ಯಾನ್ಸರ್ ಅಂದ್ರೆ ಅಲ್ಲಿ ಈ ವರ್ಕ್ ಅದು ಇದು ಮ್ಯಾನೇಜ್ಮೆಂಟ್ ಇಂತೆಲ್ಲ ಮಾಡೋದು ಈ ಸಾನ್ಯ. ಪಬ್ಬಲ್ ಕರ್ಕೊಂಡ್ಬಂದು ನಿರ್ಮಾಣ ಶೆಲ್ಟರ್ಸ್ ಅಂತ ಬಿಟ್ಟವರು. ನಿರ್ಮಾಣ ಶೆಲ್ಟರ್ಸ್ಗೆ ಒಂದು ಒಳ್ಳೆ ಹೆಸರು ಐತಿ ಇಲ್ಲಿ ರಾಜ್ಯಾದ್ಯಂತ. ಅಂದ್ರೆ ಅಲ್ಲೇ ಒಟ್ಟು ಅಂದ್ರೆ ಏನೋ ಕ್ಲೀನ್ ಆಗೈತೆ ಅಂತದ್ದು ಸಂಬಂಧಪಟ್ಟ ಒಂದು ಒಳ್ಳೆ ಹೆಸರು ಐತಿ. ಇಂಥವ್ರು ಕರ್ಕೊಂಡು ಬಂದ್ಬಿಡೋದ? ಆಯ್ತಣ್ಣ, ಇವಾಗ ನಾವೊಂದು ಪತ್ರಕರ್ತರು, ನಾವೊಂದು ಜವಾಬ್ದಾರಿ ಸ್ಥಾನ, ನೀವೊಂದು ಜವಾಬ್ದಾರಿ ಸ್ಥಾನ. ಗಣೇಶ್ ಉತ್ಸವ ಮಾಡೋವಾಗ ನಿಖರಗಳು ಹಾಕೊಂಡು ಡ್ಯಾನ್ಸ್ ಆಡ್ತಾರ ಬಾರ, ಅದು ಪಬ್ಬ ಏನದು? ಡ್ಯಾನ್ಸ್ ಹಾಕೊಂಡು ಹೆಣ್ಮಕ್ಳನ್ನ ಸೆಕ್ಸುವಲ್ ಅರೇಂಜ್ಮೆಂಟ್ ಮಾಡೋದ? ಈ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಆಚೆ ಇಟ್ಕೊಂಡಿರೋದು. ನಾವು ಕೈ ಕಟ್ಕೊಂಡು ನಾವು ಹೋರಾಟಗಾರ ಅಲ್ಲಪ್ಪ ಬೇರೆಯವರು ಅಂತ ಹೇಳ್ಬಿಟ್ಟು ಕೈಗೆ ಕಟ್ಕೊಂಡು ಕುತ್ಕೊಂಡಿರ್ತೀವಿ ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ಗೃಹ ಮಂತ್ರಿ ಕಚೇರಿ ಇದ್ರು ಬೃಹತ್ ಹೋರಾಟ ನಡೆಯುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಇವರಿಗೆ ಅಟ್ರಾಸಿಟಿ ಇದರಲ್ಲಿ ಇವ್ರು ಗೊಂದಲ ಅಂತ ಅಂದ್ರೆ ಯಾರು ಪೊಲೀಸರಾಗಲಿ ಇವಾಗ ಇದಕ್ಕೆ ಬೇರೆ ಅವ್ರಿಗೆ ಗೊಂದಲ, ಯಾರು ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊಂದಲ ಇಲ್ಲ. ಈಗ ಯಾರಾದ್ರೂ ಮಾಡ್ಕೊಳ್ಳಿ ಅಣ್ಣ, ನಮಗೆ ಅಟ್ರಾಸಿಟಿ ಕೇಸ್ ಆಗಿರೋ 24 hours ಅಲ್ಲಿ ಆರೋಪಿ ಅರೆಸ್ಟ್ ಆಗಬೇಕು. ಯಾಕೆ ಮಾಡಿಲ್ಲ? ನಾನು ಪೂರ್ತಿ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಹೋಮ್ ಮಿನಿಸ್ಟರ್ ಕಚೇರಿ ಇದ್ರು ಹೋರಾಟ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಪ್ಪ, ಗಮನಿಸ್ತಾ ಇದ್ರಪ್ಪ, ಆನೇಕಲ್ ತಾಲೂಕಲ್ಲಿ ಯಾವ್ಯಾವ ತರ ಆಗ್ತೈತೆ ಡೆವಲಪ್ಮೆಂಟ್ಸು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಗಮನಿಸ್ತಾ ಇದ್ದೀರಾ. ಈಗ ನಾನು ಹೇಳೋಂಥದ್ದೇನೆಂದ್ರೆ, ಆನೇಕಲ್ ಶಿವಣ್ಣ ಅವರು ಯಾರು MLA, ನಮ್ಮ ಆನೇಕಲ್ ಶಿವಣ್ಣ ಅವರು ಒಂದೇ ಒಂದು ಚೂರೇನ ಈ ಕಡೆ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಎಲೆಕ್ಷನ್ ಗೆಲ್ಲೋದಕ್ಕೆ ಆಗ್ತಾ ಇದ್ದೀವಿ. ತುಂಬಾ ಸ್ಟ್ರಿಕ್ಟ್ ಆಗಿರೋಂಥ ತುಂಬಾ ಒಳ್ಳೆ ರಾಜಕಾರಣಿ. ಇವತ್ತು ನಾವು ಯಾರಾದ್ರೂ ನೋಡ್ತೀವಂದ್ರೆ ಆನೇಕಲ್ ಭಾಗದಲ್ಲಿ, ಅಣ್ಣ ನಮಸ್ತೆ ಅಣ್ಣ, ಒಂದೇ ಒಂದು ನಿಮಿಷ. ಆನೇಕಲ್ ಭಾಗದಲ್ಲಿ ನಾವ್ ಯಾರಾದ್ರೂ, ಅಥವಾ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ನಾವ್ ಯಾರಾದ್ರೂ ಒಂದು ಒಳ್ಳೆ ಸಜ್ಜನಿಕ ಆಗಿರೋಂತಹ ಒಂದು ಜನಪ್ರತಿನಿಧಿ ನೋಡ್ತೀವಂದ್ರೆ ನಾವು ಆನೇಕಲ್ ಶಿವಣ್ಣ ಅವರು. ಆನೇಕಲ್ ಶಿವಣ್ಣ ಅವರುಗೆ ನನಗೆ ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ಗೋಲ್ಡ್ ಕೇಸಲ್ಲಿ ಸಿಕ್ಕಾಕೊಂಡಿರೋಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆರೋಪ ಮಾಡ್ತಾರೆ.
ನೋಡಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಲ್ವಾ ಅಣ್ಣ. ಬೇರೆ ಬೇರೆ ಎಲ್ಲ ಆಫೀಸರ್ಗಳು ಬೇಕಾದಷ್ಟು ಐತಣ್ಣ. ಇಲ್ಲಿ ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನನಗೆ ಇವ್ರನ್ನ ಅರೆಸ್ಟ್ ಮಾಡಬೇಕು, ಯಾರೋ ಏನಿದ್ದಾರೆ ಇವ್ರನ್ನ ಅರೆಸ್ಟ್ ಮಾಡಬೇಕು. ಆಮೇಲೆ ಎರಡು ಕೇಸಲ್ಲಿ ಇವರು ಸ್ಟೇ ವೇಕೆಂಟ್ಗೆ ಹೋಗಿದ್ದಾರೆ ಹೊರತು ಸೆಕೆಂಡ್ ರೆಸ್ಪಾಂಡೆಂಟ್ ಸ್ಟೇ ವೇಕೆಂಟ್ಗೆ ಹೋಗಿದ್ದಾರೆ ಹೊರತು ಪೊಲೀಸ್ನವ್ರು ಹೋಗಿಲ್ಲ. ಯಾಕೆ ಹೋಗಿಲ್ಲ? ನಿಮಗೆ ಅವ್ರಿಗೆ ಇನ್ನರ್ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಏನಕ್ಕೆ ಹೋಗಿಲ್ಲ ಅಲ್ವಾ? ಒಳಗೆ ಕಮ್ಯುನಿಕೇಶನ್ ಸಿಗ್ತಲ್ಲಪ್ಪ ನಿಮ್ಗ, ಇರೋದಕ್ಕೆ ತಾನೇ ಹೋಗಿಲ್ಲ. ನೀವು ಸ್ಟೇಗೆ ಹೋಗ್ಬೇಕಾಗಿತ್ತಲ್ಲ. ಈಗ ಧನಲಕ್ಷ್ಮಿ ಅವ್ರ ಕೇಸಲ್ಲಿ SC/ST ಸೆಲ್ಲಲ್ಲಿ ಅವ್ರು ಸ್ಟೇಗೆ ವೇಕೆಂಟ್ಗೆ ಹಾಕ್ತಾ ಇದ್ದಾರೆ. ಅದನ್ನು ನಾವೇ ಹಾಕಿದ್ದೀವಿ ರೆಸ್ಪಾಂಡೆಂಟು ಅಂತ. ಮತ್ತೆ ಕಾಂತರಾಜ್ ಕೇಸಲ್ಲಿ ಕೂಡ ನಾವೇ ಹೈಕೋರ್ಟಲ್ಲಿ ವಕಾಲತ್ ಹಾಕಿದ್ದೀವಿ ಸ್ಟೇ ವೇಕೆಂಟ್ಗೆ. ಪೊಲೀಸ್ ಇಲಾಖೆ ಯಾಕೆ ಹೋಗ್ತಾ ಇಲ್ಲ? ವೈ? ಇದೇ ಪ್ರಶ್ನೆ ಒಂದು. ಈಗ ನಾವು ಹೇಳೋಂಥದ್ದು ಏನಂದ್ರೆ ನ್ಯಾಯಯುತವಾದಂಥ ಹೋರಾಟ ಮಾಡ್ತಾ ಇದ್ದೀವಿ, ಆರೋಪಿಗಳನ್ನ ಅರೆಸ್ಟ್ ಮಾಡ್ಬೋದು. ಆಮೇಲೆ ಎರಡನೇ ವಿಚಾರ, ಈ ತಿಂಗಳು 25ನೇ ತಾರೀಕು ಒಳಗೆ 12 ಸೈಟು ಡೆಮಾಲಿಷನ್ಗೆ ಆದೇಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಆ ವಿಚಾರಕ್ಕೆ ಸಂಬಂಧಪಟ್ಟ ನಾವು ಓಪನ್ ಚಾಲೆಂಜ್ ಮಾಡಿದ್ದೀವಿ. ಡೆಮಾಲಿಷನ್ ಮಾಡಿಬಿಟ್ಟು ಆ ಕಡೆ ಹೋಗುತ್ತೆ. ಈ ವಿಚಾರದಲ್ಲಿ ನಾವು ಗೆಲ್ತೀವಂದ್ರೆ ಅದು ಡೆಮಾಲಿಷನ್ ಆದ್ಮೇಲೆ, ಆರೋಪಿಗಳು ಅರೆಸ್ಟ್ ಆದ್ಮೇಲೆ ಎಲ್ಲ ಕೇಸ್ ನಮ್ದೇನೇನೈತೆ ನಾವೇನೇನೋ ಮಾಧ್ಯಮ ಮಿತ್ರರ ಮುಖಾಂತರ ಬಂದು ನಾವು ಮಾತು ಕೊಟ್ಟಿದ್ದೀವಿ, ಅದು ನಿಲ್ಸ್ಕೊಂಡೇ ಹೋಗ್ತೀವಿ. ಇದು CS ಸೈಟು ಇದನ್ನ ಡೆಮಾಲಿಷನ್ ಮಾಡಿಸೋ ತನಕ ನಾನು ಬಿಡಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಶಾಮೀಲಾಗುವಂತ ವ್ಯಕ್ತಿ ನಾನು. ಶಾಮೀಲಾಗಿ ಇವಾಗ ಅವನೇ ಮ್ಯಾನೇಜರ್ ಅಂತಪ್ಪ. ಎಲ್ಲಿಗೆ? ಅವನೇ ಪ್ರೆಸ್ ಮೀಟ್ ಮಾಡೋದು ಅವನೇ ಅಂತಪ್ಪ. ಪ್ರೆಸ್ ಮೀಟ್ ಮಾಡೋದು ಅವನೇ ಅಂತ. ತಿರ್ಗಿ ಅದೇನದು ಅದು ಏನೇನೋ ಪ್ರೋಗ್ರಾಮ್ ಅದು ಏನ್ ಹೇಳಿದ್ರು ಇವನೇನಂತೆ. ಅಲ್ಲಿಗೆ ಬ್ಲೂಮ್ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ, ನಮ್ಮ ಬ್ಲೂಮ್ ಸುದ್ದಿ ಟಿವಿ ಅವ್ರನ್ನ ಕರ್ಕೊಂಡೋಗಿ ಅದು ಸುದ್ದಿ ಮಾಡಿಸ್ಬಿಟ್ಟು ನಿಮಗ್ ಮಾಡಿದ್ದೇನು ಮೋಸ ತಾನೆ. ಈಗ ನನ್ಗೆ ಅಪ್ಪ ಎಫ್ಗೋಡಿ ಪಾರ್ಕ್ ವಿಚಾರದಲ್ಲಿ ನೀನು ಹೋದೆ, ತಿರ್ಗಾ ಎಫ್ಗೋಡಿ ಪಾರ್ಕ್ ಫೇವರ್ ಆಗಿ ನೀನು ಯಾಕಪ್ಪ ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಫೇವರ್ ಆಗಿ ಹೋಗಿ ನೀವು ನಮ್ಗೆ ಕೇಳೋ ಅಂತ ರೈಟ್ಸ್ ನಿಮ್ಗೆ ಐತಿ. ಕರೆಕ್ಟನಾ? ಮಾಧ್ಯಮ ಮಿತ್ರರಿಗೆ ಐತಿ. ಈಗ ಈ ವ್ಯಕ್ತಿ ಅವ್ರಿಗೆ ಆಪೋಸಿಟ್ ಮಾಡ್ಬಿಟ್ಟು ಇವಾಗ ಫೇವರ್ ಆಗಿ ಕೂಡ ನಿಮ್ಮನ್ನೇ ಪ್ರೆಸ್ ಅವ್ರನ್ನ ಕರೀತಾ ಇದ್ದಾರೆ. ಯಾಕೆ? ಅವ್ರ ಫೇವರ್ ಆಗಿ. ನನಗೆ ಬಂದಿರೋಂಥ ವಿಪರ್ಯಾಸ ಏನಂದ್ರೆ ನೀವು ಯಾರು ಕ್ವಶನ್ ಕೇಳ್ತಾ ಇಲ್ಲ. ಎಲ್ಲಿ ಅದು ಇದು ಯಾವ್ದದು ಇದು ಗಣೇಶ ಉತ್ಸವ ಇದು ಮಾಡಿದಾಗ ಡ್ಯಾನ್ಸ್ ಮಾಡಿದಾಗ ಒಬ್ರು ಕ್ವಶನ್ ಕೇಳಿಲ್ಲ. ಅದಕ್ಕೆ ಮೊದಲು ಕೇಳಿದ್ರು ಕ್ವಶನ್ ಇವ್ರಿಗೆ ಆನ್ಸರ್ ಮಾಡೋದಕ್ಕೆ ಬಾಯ್ಗಳಿಲ್ಲ. ಕರೆಕ್ಟಾ? ಮಾತಾಡ್ತಾ ಇಲ್ಲ. ನೀವು ಮಾಡೋ ಕ್ವಶನ್ಗಳಿಗೆ ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ನೀವು ಮಾಡೋ ಕ್ವಶನ್ಗಳಿಗೆ ಆನ್ಸರೇ ಇಲ್ಲ. ಈಗ ನಾನು ಹೇಳ್ತಾ ಇರೋಂಥದ್ದು ಏನಂದ್ರೆ ಆರೋಪಿ ನಾವು ಲೊಕೇಶನ್ ಸಮೇತ ಕೊಡ್ತೀವಿ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡಿರೋಂಥ ವ್ಯಕ್ತಿನ ಯಾಕೆ ಬಿಟ್ಕೊಳ್ತೀವಿ? ಅಲ್ಲಿ ನಡೆದಿರೋ ಅಂತ ಹಿನ್ನೆಲೆ ಏನು? ಇದೆಲ್ಲ ದೊಡ್ಡ ಹಗರಣ ಅಲ್ಲಣ್ಣ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಾರ್ಷಿಕೋತ್ಸವ 25ನೇ ತಾರೀಕು ವಾರ್ಷಿಕೋತ್ಸವ ಐತೆ. ವಾರ್ಷಿಕೋತ್ಸವ ಮುಗಿದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತೀವಿ. ಥ್ಯಾಂಕ್ಸ್. ನಮಸ್ತೆ.